ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ಅಡಿಗೆ ವಿಧಾನವನ್ನು ಆರಂಭಿಸೋಣ. ಶ್ರೀಕೃಷ್ಣ ಹೇಳುತ್ತಾರೆ, ಒಂದು ಬಾಗಿಲು ಮುಚ್ಚಿದರೆ ಬದುಕು ಮುಗಿಯಿತು ಎಂದುಕೊಳ್ಳುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇರಲಿ. ನಿನ್ನ ಈಗಿನ ಸೋಲು ಮುಂದೆ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವ ಸಿದ್ಧತೆಯಾಗಿದೆ ಅಷ್ಟೇ. ಬನ್ನಿ ಪ್ರೀತಿಯಿಂದ ಹೇಳೋಣ, ರಾಧೇ ರಾಧೇ. ರಾಧೆ. ಅತ್ತಮ್ಮ, ಇಷ್ಟೆಲ್ಲ ಐಟಮ್ಸ್ ಏನು ಸತ್ತಮ್ಮ? ಏನ್ ತಿಂಡಿ ಮಾಡ್ತಾ ಇದೀರ ಅತ್ತಮ್ಮ? ತಿಂಡಿ ಹೆಸರು ರೊಟ್ಟಿ ಮಾಡೋದು, ಹೆಸರು ರೊಟ್ಟಿ ಒಂದು ಮಾಡೋದು, ಆಮೇಲೆ ತೋಯ್ಸಿ ಮಂಡಕ್ಕಿ ಮಾಡೋದು. ಅದಕ್ಕೆ ಇಷ್ಟೆಲ್ಲ ಸಾಮಾನ ಜೋಡಿಸಿದ್ದೀನಿ. ಬರ್ರಿ ಮಾಡೋಣ. ಆಯ್ತಮ್ಮ, ಸರಿ ಬನ್ರಿ. ಹಾಗಾದ್ರೆ ಬನ್ರಿ, ತೋಯ್ಸಿದ ಮಂಡಕ್ಕಿ ಮಾಡಕ್ ಹೋಗೋಣ. ಹೆಸರು ಕಾಳು ಐತಿ, ಇದು ಬೀಸೆಕಲ್ಲು. ಇದರಿಂದ ಬ್ಯಾಳೆ ಮಾಡಿ ಹೆಸರೊಡೆ ಅಂತ ನಾವು ಹೆಸರೊಡೆ ಮಾಡ್ತೇವೆ. ಈ ಹಳ್ಳಿ ಕಡೆಗೆ ಈ ತರ ಬೀಸೆಕಲ್ನಾಗೆ ಬೀಸೋದು. ಇದರಲ್ಲಿ ಹೊಡೆದ್ರೆ ಬೇಳೆ ಎಲ್ಲ ಚೆನ್ನಾಗ್ ಬರುತ್ತೆ, ಆಮೇಲೆ ಒಡೆನೂ ಚೆನ್ನಾಗ್ ಆಗ್ತೈತಿ. ಇದಕ್ಕೊಂದ್ ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ತೀವಿ. ಈಗ ಹೆಸರು ಬೇಳೆನ ಕೇರ್ತಾ ಇದ್ದೀನಿ. ಇದ್ರ ಒಟ್ಟು ಹೋಗ್ತೈತಿ ಸಿಪ್ಪೆ, ಈ ತರ ತೆಗಿಬೇಕದು. ಬೇಳೆನ ಈಗ ನೆನೆಕ್ತದನಿ. ಅವಾಗ ಇದಕ್ಕೆ ಒಂದ್ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ನೆನಕ್ಬಿಟ್ರೆ ಕ್ಲೀನಾಗಿ ನೆನ್ನುತ್ತೆ. ಹೆಸರು ಬೇಳೆನ ನಿನ್ನಿಟ್ಟಿಗೆ ನೆನಾಕಿದ್ವಿ. ಈ ತರ ಕಿವಿಚಿ ತೊಳೆದು ಈ ತರ ಮಾಡ್ಬೇಕು. ಹಿಂಗೆ ಸಿಪ್ಪೆ ಎಲ್ಲ ಹೋಗ್ತೈತಿ. ಈ ತರ ಸಿಪ್ಪೆ ಎಲ್ಲ ಮುಂದೆ ಹೋಗ್ಬಿಡ್ತದ. ಈ ತರ ಬರುತ್ತೆ ಸಿಪ್ಪೆ ಎಲ್ಲ. ಈ ಬೇಳೆಗೆಲ್ಲ ಈ ತರ ಕಿವಿಚಬೇಕು. ಈ ತರ ಮಾಡಿದಾಗ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಹೆಸರು ಬೇಳೆ ತೊಳೆಯೋದಾಗಿದೆ. ಅದು ಸಿಪ್ಪೆ ಎಲ್ಲ ಈ ತರ ನೀರಲ್ಲಿ ಎಲ್ಲ ಬಿಟ್ಕೊಂಡ್ಬಿಡ್ತದೆ, ಅಷ್ಟು ಸಿಪ್ಪಿ. ಈ ತರ ಈಗ ಬೇಳೆ ತೆಗಿಯೋದು. ನೀರುಳ್ಳಿ ಮೆಣಸಿನಕಾಯಿನ ಅದನ್ನೇ ಹೆಚ್ಚು ನೀನ್ ಮಂಡಕ್ಕಿಗೆ. ನೀನು ತಾರ ಮಂಡಕ್ಕಿ ಜಲ್ಸ್. ಆತಮ್ಮ, ಜಲ್ಸ್ತೀನಿ. ನಾನು ಕೊತ್ತಂಬರಿ ಸೊಪ್ಪು ಬಿಡಿಸ್ತೇನೆ. ವರ್ಷ ಅಕ್ಕ, ಇವತ್ ಯಾವ ಒಗಟ್ ಹೇಳ್ತಾ ಇದೀಯ ನೀನು ನಮ್ಮ ವೀಕ್ಷಕರಿಗೆ? ಯಾವ್ದು ಹೇಳಿ ಅಂದ್ರೆ, ನಾನು ಕೇಳೋ ಒಗಟಿಂದು ಹೆಸರು ಒಂದು ಹಣ್ಣಿನ ಹೆಸರು. ಹಣ್ಣಿನ ಹೆಸರ? ನಾವು ನಮ್ಮ ಅಪ್ಪನ್ನ ಆತರ ಕರಿತೀವಿ. ಅಪ್ಪನ್ ಕರಿಯೋ ಹಣ್ಣು. ಹೌದಾ? ನೋಡ್ರಿ, ಗೆಸ್ ಮಾಡಿ. ಇದು ಯಾವ ಹಣ್ಣಪ್ಪ ಗೊತ್ತಾಗ್ತಿಲ್ಲ. ಕಂಡಿಡೀರಿ ಮತ್ತೆ. ಯೋಚನೆ ಮಾಡ್ತೀನಿ ತಡಿ. ಮಾಡು 5 ನಿಮಿಷ ಟೈಮ್ ಕೊಟ್ಟಿನಿ, ಬೇಗ ಹೇಳು. ಹೇಳತ್ತಮ್ಮ. ಗೊತ್ತಾಯ್ತಮ್ಮ ನಿಮಗೆ? ಗೊತ್ತಾಯ್ತು. ಒಂದ್ಸಲಿ ಯಾವಾಗ ಕೇಳಿದ್ದೆ. ಹೌದಾ? ಹೇಳ್ರಿ. ಈಗ ನೆನ್ಪು ಬಂತ. ಸರಿ ಹೇಳ್ರಿ. ಹೇಳ್ರಿ ಅತ್ತಮ್ಮ. ಹೇಳಿ ಹೆಂಗ್ ಕೊಡ್ತೀರಿ? ಹೇಳಿದ್ರೆ ಒಂದ್ ಅಡಿ ಎಕ್ಸ್ಟ್ರಾ ಕೊಡ್ತೀವಿ. 2 ವಡೆ ಎಕ್ಸ್ಟ್ರಾ. ಒಂದ್ ಪ್ಲೇಟ್ ಮಂಡಕ್ಕಿ ವಡೆ. ಇವಾಗ ನೆನ್ಸಿದ ಮಂಡಕ್ಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾ ಇದೀನಿ. ಈಗ ಎಣ್ಣೆ ಹಾಕ್ತಾ ಇದೀನಿ. ಫಸ್ಟ್ 1 ಸ್ಪೂನ್ ಸಾಸಿವೆ ಹಾಕ್ತಾ ಇದೀನಿ. ಇವಾಗ ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ. ಇವಾಗ
ಸ್ವಲ್ಪ ಫ್ರೈ ಆಗ್ಲಿ ಹಸಿಮೆಣಸಿನಕಾಯಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಮೆಣಸಿನಕಾಯಿ ಫ್ರೈ ಆಗಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗ್ಲಿ. ಈರುಳ್ಳಿ ಹಾಕಿದ್ದೀನಿ. ಟೊಮೊಟೊ ಹಾಕ್ತಿದ್ದೀನಿ 2. ಅದು ಸ್ವಲ್ಪ ಫ್ರೈ ಆಗ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ತೋರಿಸಿದ ಮಂಡಕ್ಕಿ ನೆನೆಸ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇವಾಗ ಮಂಡಕ್ಕಿ ಹಾಕ್ತಿದ್ದೀನಿ. ಇದು ನೀಟಾಗಿ ನೆನೆಬೇಕು. ಮಂಡಕ್ಕಿ ನೆಂದಿದೆ. ನೆನೆಸಿರೋ ಮಂಡಕ್ಕಿಗೆ ಒಗ್ಗರಣೆ ರೆಡಿ ಆಗಿದೆ. ಇವಾಗ ನೆನೆಸಿರೋ ಮಂಡಕ್ಕಿ ಹಾಕಿ ಕೈ ಆಡೋಣ. ಆಹಾ, ಗಮ್ಮಂತಿದೆ ತೋರಿಸಿ ಮಂಡಕ್ಕಿ. ಅಷ್ಟು ಖಾಲಿ ಮಾಡ್ಬಿಟ್ಟಿಯಾ? ಸ್ವಲ್ಪ ಇಡು, ಎಲ್ಲರೂ ತಿನ್ಬೇಕು. ತಾಳಕ್ಕ ಒತ್ತಿದ್ದೀನಲ್ಲ ನಾನು. ಒಡೆ ಆಯ್ತಾ ನಿಮ್ದು? ಎಣ್ಣೆ ಕಾಯಕ್ತಾ ಐತಿ. ಎಣ್ಣೆ ಕಾದ ತಕ್ಷಣ ಬಿಟ್ಕೊಡ್ತೀನಿ, ಅದ್ರ ಜೊತೆ ತಿನ್ನಂತೆ. ಅಷ್ಟು ಆಗ್ತಿದೆ. ಆಯ್ತು, 5 ನಿಮಿಷ. ಪಟ್ ಅಂತ ಬರ್ಬೇಕೀಗ. ನಮ್ ಪ್ರಭಾಕ ಇಲ್ಲ ವರ್ಷ ತಾರ ಇಲ್ಲೇ ಇದೀನಿ ಕಂಡ್ರೆ. ನೀವ್ ಮಾಡೋ ತಿಂಡಿ ಎಲ್ಲಾ ನೋಡ್ತಾ ಇದ್ದೀನಿ. ಸರಿ, ಬೇಗ ಪ್ಲೇಟ್ ತಗೊಂಡ್ ಬಾ. ನಮ್ ಗಮ್ಮತ್ ಹೆಂಗಿದೆ ಅಂತ ಬರೀ ಸ್ಮೆಲ್ ತಗೋಬೇಡ, ತಿನ್ನಕ್ಕೂ ಬಾ ಬೇಗ. ನೀನ್ ಒಡೆ ಬಿಡುತ್ತಲ್ಲ, ಆಮೇಲೆ ಬರ್ತೀನಿ ನಾನು, ಸೇರ್ಕೊಂತೀನಿ. ಸರಿ ಬಾ. ಈಗ ಅದೇ ಖುಷಿಗೆ ಕಡ್ಲೆ ಹಿಟ್ಟೆಲ್ಲ ಇಟ್ಕೊಡು. ಪುಟಾಣಿ ಪುಡಿ ಅಕ್ಕ ಅಲ್ಲಿಟ್ಟಿ ನೋಡ್ ತಗೊಂಬರು. ಪುಟಾಣಿ ಪುಡಿ ಹಾಕ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಬೇಕು. ಕುಣಿಬೇಡ ಕೊಡ್ತೀನಿ, ಹಾಕೊಡ್ತೀನಿ, ಬೇಗ ಬರ್ರಿ. ಬಂದ್ರಿ. ಹೆಸರು ಬೇಳೆ 2 kg ಇದೆ. ಒಂದ್ ಸ್ವಲ್ಪ ತಿರುಗಬೇಕು. ತಿರುವಿದ ಮೇಲೆ ಹಸಿಮೆಣಸಿನಕಾಯಿ ಹಾಕ್ಬೇಕು. ಮುರಿದ್ಬಿಟ್ಟು ಹಸಿಮೆಣಸಿನಕಾಯಿ ಹಾಕ್ಬೇಕು. ಆಮೇಲೆ ಒಂದು 100 ಗ್ರಾಮ್ ಬೆಳ್ಳುಳ್ಳಿ ಹಾಕ್ಬೇಕು. ಒಂದು 50 ಗ್ರಾಮ್ ಜೀರಿಗೆ ಹಾಕ್ಬೇಕು. ಅದನ್ನ ಸ್ವಲ್ಪ ಕರಿಬೇವು ಹಾಕ್ಬೇಕು. ಹಾಕಿ ಅದನ್ನ ತಿರುಗಬೇಕು. ತಿರುವಿ ಎಲ್ಲ ನೇಸಾದ್ಮೇಲೆ ಒಂದು 2.5 ಚಮಚ ಹಿಂಗೆ ಉಪ್ಪು ಹಾಕಿ ಲಾಸ್ಟಿಗೆ ನೇಸ ತಿರುಗಬೇಕು. ತಿರುವಿ ಅದು ಒಂಥರ ಉಬ್ಬು ತರ ಒಂಥರ ಪುರಿ ಬರ್ತದ ಇಟ್ಟು. ಅವಾಗ ನಾವು ತೆಗಿಬೇಕು. ತೆಗೆದು ಒಡೆ ಬಿಟ್ರೆ ತುಂಬಾ ಚೆನ್ನಾಗಿರ್ತತಿ. ಹೆಸರುಬೇಳೆ ಒಡೆಗೆ ಹೆಸರುಬೇಳೆ ತಿರುಗುತ್ತದವಿ. ಇದಕ್ಕೆ ಉಪ್ಪು ಅಲ್ಲ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಆಮೇಲೆ ಒಂದು 4 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ರುಬ್ಬಬೇಕು. ಈಗೆಲ್ಲ ತಿರುವಾಗಿದೆ. ಈ ಲಾಸ್ಟಿಗೆ ಇದು ಫಸ್ಟಿಗೆ ಉಪ್ಪು ಹಾಕ್ಬಾರ್ದು, ತೆಳ್ಳಗಾಗ್ಬಿಡ್ತತಿ. ಅದರಿಂದ ಈಗ ಲಾಸ್ಟಿಗೆ ನಾವು ತೆಗಿಯೋ ಮುಂದೆ ಉಪ್ಪು ಹಾಕ್ಬೇಕು. ಒಂದು 3/4 ಚಮಚ ಉಪ್ಪು ಹಾಕ್ತೇನೆ. ಈ ತರ ನೊರೆ ಬರೋ ತರ ಬರ್ಬೇಕಿಟ್ಟು ನಾವು ತಿರುವಿದ್ದು. ಹಂಗಾದ್ರೆ ವಡೆ ಚೆನ್ನಾಗ್ ಬರ್ತಾವ. ವಡೆ ಬಿಡೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ.
ಖಾರ ಆತಮ್ಮ. ಅದೇ ಅಲ್ಲಿ ಇದು ನಮ್ಮ ಅತ್ತಿ ನಮ್ಮ ಮಾವ ಹಾ ತಿಮ್ಮನಕಟ್ಟೆಗಿದ್ರು. ಆತಮ್ಮ ಹೇಳ್ರಿ. ತಿಮ್ಮನಕಟ್ಟೆಗಿದ್ರ ಅಲ್ಲಿಂದ ಇಲ್ಲಿ ಬಂದ್ರ ಅವ್ರು ಅಮಟೆಕಪ್ಪಕ್ಕೆ ಅಂತ ಬಂದ್ರ. ಹಾ ಬಂದಾರು ಅವರು ಬಂದಾಗೆ ಮತ್ತೆ ಹೋಟ್ಲ್ ಮಾಡ್ತಾ ಇದ್ರು, ಬೇರೆ ಕೆಲಸ ಏನು ಸಿಗ್ಲಿಲ್ಲಲ್ಲ, ಹೋಟ್ಲ್ ಮಾಡ್ತಾ ಇದ್ರು. ಆತಮ್ಮ. ಹೋಟ್ಲ್ ಮಾಡ್ಬೇಕಾರೆ ಹೆಸರೋಡಿ ಅಂತಂದು ಇದು ಮಾಡ್ಕ ಇಲ್ಲೇ ಫೇಮಸ್ ಅದು ಅಮಟೆಕಪ್ಪದಾಗೆ. ಇವ್ರ ಮನೆ ತಿರ್ವಕತ್ತಿದ್ರೆ ಎಂಕಪ್ಪರ ಮನೆಗೆ ವಡಿ ಮಾಡ್ತಾ ಇದಾರೆ ಅಂತಂದ್ ಬರೋರು ಜನ. ಅಷ್ಟು ಚೆನ್ನಾಗಿ ಇದು ಹೆಸರುವಾಸಿ ಆಗಿತ್ತು. ಆತಮ್ಮ. ಅಲ್ಲಿಂದ ಆಮೇಲೆ ನಮ್ದು ಮದ್ವೆ ಬಂದ್ವಿ. ನಾವು ಮದ್ವೆ ಬಂದ್ಮೇಲೆ ನಾವು ಕಲ್ತ್ಕೊಂಡ್ವಿ. ಈಗ ನಮ್ಮಿಂದ ನೀವು ಕಲೀರಿ, ಚೆನ್ನಾಗಿ ಬಾಳ ರುಚಿಯಾಗಿ ಚೆನ್ನಾಗ್ ಬರ್ತಾವೆ. ಕಲಿತೀವಿ. ಆದ್ರೆ ಈಗ ಯಾರು ಹೋಟ್ಲ್ ಮಾಡೋದಿಲ್ಲ, ಯಾರು ಇಡಂಗಿಲ್ಲ, ಮಾಡಂಗಿಲ್ಲ, ಏನಿಲ್ಲ ವಡಿನ. ನಮ್ಮ ಹೋಟ್ಲಲ್ಲ ಯಾವಾಗೂ ಮಾಡಿದ್ ನೋಡಿಲ್ಲ ನಾವು. ಕೊರೋನಾ ಬಂದ್ಮೇಲೆ ಹೋಟ್ಲು ಮಾಡೋದ ನಿಂತೈತಲ್ಲ. ತೋಸಿದ್ ಮಂಡಕ್ಕಿ ಹೆಸರುಡೆ ಸವಿಯಲು ಸಿದ್ಧ. ಟೇಸ್ಟ್ ನೋಡಂದ್ರ ಆಯ್ತು ನೋಡ್ರಿ. ಬನ್ರಿ. ತಡಿಯಕ್ ಆಗ್ತಾ ಇಲ್ಲ, ವಡೆ ನೋಡಿ ತಿನ್ನೋ ತನಕ ಸಮಾಧಾನ ಇಲ್ಲ. ಹಸಿ ಮಂಡಕ್ಕಿನೇ ನೋಡ್ರಿ ಬೇಗ. ಅಷ್ಟು ವಡೆ. ವಡೆ ನೋಡ್ಬಿಡೋಣ ಫಸ್ಟ್, ಆಮೇಲೆ ತೋರಿಸಿ ಮಾಡಕ್ಕೆ. ಸೂಪರ್ ಇದೆ. ನಾವಿನ್ನೂ ದೋಸೆ ಮಂಡಕ್ಕಿ ತಿಂದಿಲ್ಲ. ನೀನ್ 2 ತಿಂದ್ಬಿಟ್ರೆ ಮುಂಚೆನೆ. ನಾನು ಇವಾಗ ತಿಂತಾ ಇರೋದು. ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಆಗೈತೆ. ಗಮ್ಮತ್ತಾಗಿ. ಅದಕ್ಕೆ ಅನ್ಸುತ್ತೆ ತಾತ ಅಜ್ಜಿಯವರೆಲ್ಲ ಇದ್ರಂತ ಫೇಮಸ್ ಆಗಿದ್ದು. ಬಹಳ ಚೆನ್ನಾಗಿ ಜನ ಲೈಕ್ ಮಾಡ್ಯಾರ ಅಂದ್ರೆ ಎಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ. ಗಮ್ಮತ್ತಾಗಿ. ಘಮ 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 ಅನ್ನೋದಕ್ಕೆ 4 ಮನೆ ಇದ್ದಂಗೆನೆ ಎಂಕಪ್ಪರ ಮನೆಗೆ ವಡೆ ಮಾಡ್ತಾ ಇದಾರೆ ಅಂದ ಜನ ಬರೋರು ಜಾಸ್ತಿ ಜನ. ಈ ರೆಸಿಪಿ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಮನೆಯಲ್ಲೂ ಟ್ರೈ ಮಾಡಿ. ಹೇಗ್ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.